ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಸಿದ್ಧವಾದ ದಾವಣಗೆರೆ ದುರ್ಗಾಂಬಿಕಾ ದೇವಿಯ ಜಾತ್ರೆಯು ಇನ್ನೇನು ಸ್ವಲ್ಪ ದಿನ ಬಾಕಿ ಇದೆ. ದಾವಣಗೆರೆಯ ನಟ, ನಿರ್ಮಾಪಕ, ನಿರ್ದೇಶಕರಾದ ರಾಕಿ ಸೋಮ್ನಿರವರು ಕಳೆದ 2 ಬಾರಿ ತಾಯಿ ದುರ್ಗಾಂಬಿಕಾ ದೇವಿಗೆ ವಿಶೇಷವಾದ ಹಾಡನ್ನು ರಚಿಸಿ ದಾವಣಗೆರೆಯ ಜನತೆಯ ಮನಸ್ಸನ್ನು ಗೆದ್ದಿದ್ದರು. ಹಾಡುಗಳು ಈಗಲೂ ಸಹ ಜನರ ಮನಸ್ಸಿನಲ್ಲಿ ಉಳಿದಿವೆ. ಅದೇ ರೀತಿ ಈ ಬಾರಿ ವಿಶೇಷವಾದಂತಹ ಹಾಡಿನ ಚಿತ್ರೀಕರಣ ನಡೆಯುತ್ತಿದೆ. ಈ ಹಾಡು ಸಹ ಒಂದೊಳ್ಳೆ ಸಂದೇಶವನ್ನು ನೀಡುವಂತಹ ಹಾಡಾಗಿದ್ದು, ಈ ಹಾಡನ್ನು ಸಂಗೀತ ಹಾಗೂ ಸಿಂಗರ್ ಪಾರ್ಥ, ಸಾಹಿತ್ಯ ರಾಕಿ ಸೋಮ್ಲಿ, ನೃತ್ಯವನ್ನು ದಯಾನಂದ್ ಆನಂದ್ ರವರ ಡಿ ವೈರಸ್ ನೃತ್ಯ ತಂಡವು ನೃತ್ಯವನ್ನು ರಚನೆ ಮಾಡಿದ್ದು, ಮಾರುತಿ ಶಾಮನೂರವರು ನಿರ್ಮಾಪಕರಾಗಿದ್ದು, ಪಾರ್ಟ್ನರ್ ಆಗಿ ಹ್ಯಾಪಿ ಇವೆಂಟ್ಸ್ ಕಾರ್ತಿಕ್ ಅವರು ಈ ತಂಡದಲ್ಲಿದ್ದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದ್ದು, ಇದೇ ತಿಂಗಳು 15ನೇ ತಾರೀಕಿನಂದು ಸಂಜೆ ಹಾಡನ್ನು ಬಿಡುಗಡೆಗೊಳಿಸಲಾಗುವುದು ಎಂದು ತಿಳಿಸಿದರು. ಪಾರ್ಟ್ನರ್ ಆಗಿ ಹ್ಯಾಪಿ ಇವೆಂಟ್ಸ್ ಕಾರ್ತಿಕ್ ಅವರು ಈ ತಂಡದಲ್ಲಿದ್ದು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದ್ದು, ಇದೇ ತಿಂಗಳು 15ನೇ ತಾರೀಕಿನಂದು ಸಂಜೆ ಹಾಡನ್ನು ಬಿಡುಗಡೆಗೊಳಿಸಲಾಗುವುದು ಎಂದು ತಿಳಿಸಿದರು. ವರದಿ ಶಿವಯೋಗಿ ಹಿರೇಮಠ್, ವಿಜಯ್ ವಾಯ್ಸ್ ನ್ಯೂಸ್ ಕನ್ನಡ, ದಾವಣಗೆರೆ. ಬ್ರದರ್ ಆನಂದ್ ಮತ್ತೆ ಹ್ಯಾಪಿ ಇವೆಂಟ್ಸ್ ಅವರು ಪಾರ್ಟ್ನರ್ ಈ ಸಾಂಗ್ಗೆ, ಮಾರುತಿ ಶಾಮ್ನೂರ್ ಅವರು ಈ ಸಾಂಗಿಗೆ ಪ್ರೊಡ್ಯೂಸರ್ ಅವರು. ಇದಕ್ಕೆ ಲಿರಿಕ್ ನಾನೇ ಮಾಡಿದ್ದೀನಿ. ಪ್ರೋಗ್ರಾಮಿಂಗ್, ಮ್ಯೂಸಿಕ್, ಸಿಂಗರ್ ಪವನ್ ಪಾರ್ಥ ಅವರು. ಇದು ಫುಲ್ ದಯಾನಂದ್ ಅವ್ರ ಟೀಮು. ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದಾರೆ. ತುಂಬ ಎನರ್ಜಿಯಿಂದ ಸಾಂಗ್ ಮಾಡಲೇಬೇಕು. ಅದು ನಮ್ಮೂರು ಸಾಂಗು, ದುಗ್ಗಮ್ಮನ ಸಾಂಗ್ ಅಂತ. ಇದು ದಾವಣಗೆರೆ ದುಗ್ಗಮ್ಮನ ಸಾಂಗ್ ಬಗ್ಗೆ ಮೊದಲ ಸಾಂಗ್ ನಾವೇ ಮಾಡಿದ್ವಿ. ಸೊ ದುಗ್ಗಮ್ಮನ ಹಬ್ಬ ಅಂದ ತಕ್ಷಣ ಇತಿಹಾಸ ಇರುವಂಥ, ದಾವಣಗೆರೆ ಇತಿಹಾಸ ಇರುವಂಥ ಒಂದು ಹಬ್ಬ, ಜಾತ್ರೆ. ಸೊ ಮೊದಲನೇ ವರ್ಷ ಮಾಡಬೇಕು ಅಂತ ಮಾಡಿದ್ವಿ, ಹೋದ ವರ್ಷನೂ ಕೂಡ ಮಾಡಿದ್ವಿ. ಸೊ ಈ ವರ್ಷ ಅಂದರೆ 3ನೇ ವರ್ಷ ತುಂಬ ಚೆನ್ನಾಗಿ ಮಾಡಬೇಕು ಅಂತ. 2 ವರ್ಷಕ್ಕಿಂತ ಚೆನ್ನಾಗಿ ತುಂಬ ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ. ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಮತ್ತು ಸಿಂಗರ್ ಪವನ್ ಪಾರ್ಥ, ಲಿರಿಕ್ಸ್ ನಾನೇ ಬರೆದಿದ್ದೀನಿ. ದಯಾನಂದ್ ಅವರು ಮತ್ತು ಆನಂದ್ ಅವರು, ಅವ್ರ ಟೀಮ್ ಏನಿದೆ, ಡಿ ವೈರಸ್ ಅವರು, ಅವ್ರ ಫುಲ್ ಟೀಮು ಇದಕ್ಕೆ ಸಾಂಗೋಸ್ಕರ ಕೆಲಸ ಮಾಡಿ ಕೊರಿಯೋಗ್ರಾಫ್ ಮಾಡ್ತಿದ್ದಾರೆ. ಇದಕ್ಕೆ ಮಾರುತಿ ಶಾಮ್ನೂರ್ ಅನ್ನೋರು ಪ್ರೊಡ್ಯೂಸರು ಮತ್ತು ಪಾರ್ಟ್ನರ್ ಹ್ಯಾಪಿ ಇವೆಂಟ್ಸ್ ಅವರು. ಎಲ್ಲರೂ ಈ ಹಿಂದೆ ಬಂದಿರೋಂಥ ಸಾಂಗ್ಗಳಿಗೆ ಇಡೀ ದಾವಣಗೆರೆಯವರು, ದಾವಣಗೆರೆಯನ್ಸ್ ಏನು ಸಪೋರ್ಟ್ ಮಾಡಿದ್ದೀರಾ, ಸೊ ನಿಮ್ಮ ಸಪೋರ್ಟ್ ಈ ಒಂದು ಹೊಸ ತಂಡಕ್ಕೆ ಸದಾ ಇರಬೇಕು. ಮತ್ತೆ ನಮಗೆ ನಿಮ್ಮಿಂದ ಮಾಡೋ ಶಕ್ತಿ ಬರಬೇಕು ಅಂದರೆ ಸಪೋರ್ಟ್, ಬೆಂಬಲ, ಶೇರ್ ಎಲ್ಲ ನೀವು ಮಾಡಬೇಕು. ಖಂಡಿತವಾಗ್ಲೂ ಕ್ವಾಲಿಟಿ ಸಾಂಗ್ ಮಾಡ್ತಾಯಿದ್ರೆ ನಿಮ್ಗೆಲ್ಲರೂ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದ. ಲಾಸ್ಟ್ ಟೈಮ್ 2 ಸಾಂಗ್ ಮಾಡಿದಾಗ ಹೆಂಗಿತ್ತು ಸರ್? ಈ ಸರಿ ರೆಸ್ಪಾನ್ಸ್ ಹೆಂಗಿದೆ? ಇಲ್ಲ, ಮೊದಲನೇ ಸಾಂಗು ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂತು. ಅಂದರೆ ನಾವು ಸಂಜೆ 6 ಗಂಟೆಗೆ ರಿಲೀಸ್ ಮಾಡಿದ್ರೆ ಬೆಳಗ್ಗೆ 50K ಆಗಿತ್ತು. ಸೊ ಜಸ್ಟ್ ಒಂದು 8 ಅವರ್ಸ್ಗೆ ನಮಗೆ 30K ಅಲ್ಲಿ ತನಕ ರೀಚ್ ಆಗಿತ್ತು. ಸೊ ಹೋದ ವರ್ಷ ಕೂಡ ತುಂಬ ರವಿ ಶಾಮ್ನೂರ್ ಅವರ ಪ್ರೊಡ್ಯೂಸಲ್ಲಿ ಮಾಡಿದಂಥ ಹೋದ ಸಲ ಸಾಂಗು, ಈ ಸಲ ಮಾರುತಿ ಶಾಮ್ನೂರ್ ಅವರು ಮಾಡ್ತಿದ್ದಾರೆ. ಸೊ ಇದು 3ನೇ ಸಾಂಗು. ಈ ಹಿಂದಿನ 2ನೇ ಸಾಂಗ್ಗಿಂತ ಈ ವರ್ಷ ಸಾಂಗು ಧೂಳು ದುಪ್ಪಾಟಿ ಅಂತ ಹೇಳಕ್ಕೆ ಇಷ್ಟ. ನಾವು ವೇಟಿಂಗ್ ಮಾಡ್ತಿದ್ದಾರೆ. ರಾಕಿ ಅವರು ಏನೋ ಒಂದು ಮಾಡ್ತಾರೆ ನೆಕ್ಸ್ಟ್ ಸಾಂಗ್ ಅಂತ ಹೇಳಿ. ಖಂಡಿತವಾಗ್ಲೂ ಈ ಸಲ ಸ್ವಲ್ಪ ಕಾಂಪಿಟೇಷನ್ ಅಂತ ಏನಿಲ್ಲ, ಯಾರೇ ಮಾಡಿದ್ರು ಖಂಡಿತವಾಗ್ಲೂ ಎಲ್ಲರೂ ದೇವ್ರಿಗೋಸ್ಕರನೇ ಮಾಡೋದು. ಮತ್ತು ಇನ್ನೊಂದಿಷ್ಟು ಜನ ಸಾಂಗು ಮಾಡ್ತಿದ್ದಾರೆ. ಅವ್ರು ಎಲ್ಲರೂ ಸಾಂಗ್ಗಳಿಗೂ ನಿಮ್ಮ ಸಪೋರ್ಟ್ ಇರಲಿ. ಬಟ್ ನಾವು ನಮ್ಮ ಕೆಲಸ ಹೆಂಗಿರ್ತವೆ, ಎದುರಾಳಿನೇ ಇರಲ್ಲ, ಆ ಥರ ಕೆಲಸ ಮಾಡಿ ಮುಗಿಸ್ತೀವಿ. 15ಕ್ಕೆ ಸಂಜೆ ಶುಕ್ರವಾರ ನೀವು ನೋಡಿ ಧೂಳು ದುಪ್ಪಾಟಿ, ದುಗ್ಗವನ್ ಪಾದಗಟ್ಟಿ. ಯಾರು ನಾಳೆ ಕನ್ಫರ್ಮ್ ಮಾಡ್ತೀವಿ. ಬುಧವಾರ ಟೀಸರ್ ರಿಲೀಸ್ ಆಗುತ್ತೆ. ಶುಕ್ರವಾರ ಸಂಜೆ ಇವೆಂಟ್ ಮಾಡಿ ದಾವಣಗೆರೆ UPಗಳನ್ನ ಎಲ್ಲ ಕರೆದು ಮಿನಿ ಥಿಯೇಟರಲ್ಲಿ ದೊಡ್ಡದಾಗಿ ತಂಡದ ಜೊತೆ ಸ್ಟ್ರಗಲ್ ಮಾಡಿದ್ದಾರೆ. 6 ಗಂಟೆಗೆ ಬಂದಿದ್ದಾರೆ ಎಲ್ಲರೂ. ತುಂಬ ಕಷ್ಟಪಟ್ಟಿದ್ದಾರೆ. ಈಗ ನೋಡಿ ಟೈಮ್ ಎಷ್ಟಾಯ್ತು, ನಾಳೆ ಎಕ್ಸಾಮ್ ಇದ್ರು ಆದರೂ ಮಕ್ಕಳು ಬಂದಿದ್ದಾರೆ. ಶುಕ್ರವಾರ ಸಂಜೆ ಇವರೆಲ್ಲರ ಸಮ್ಮುಖದಲ್ಲಿ ಇವ್ರ ಹತ್ರನೇ ರಿಲೀಸ್ ಮಾಡಿಸಿ ಶುಕ್ರವಾರ ಸಂಜೆ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ಬೋಲು, ಹೆಂಗೆ ಅನಿಸ್ತಿದೆ ಸಾಂಗ್? ನೀವು ಆ್ಯಕ್ಟಿಂಗ್ ಮಾಡ್ತಿದ್ದೀರಾ, ಹೆಂಗೆ ಅನಿಸ್ತು? ಎಕ್ಸ್ಪೀರಿಯನ್ಸ್ ಇಟ್ಟು. ಓಕೆ, ದಿಸ್ ವಾಸ್ ಮೈ ಫಸ್ಟ್ ಟೈಮ್ ಇಲ್ಲಿ ಮಾಡ್ತಿರೋದು ಶೂಟಲ್ಲಿ. ಐ ವುಡ್ ಥ್ಯಾಂಕ್ ದಯಾನಂದ್ ಸರ್ ಆ್ಯಂಡ್ ಆನಂದ್ ಸರ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಫಸ್ಟ್ ಟೈಮ್ ಶೂಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಇಟ್ ವಾಸ್ ವೆರಿ ಎಕ್ಸೆಪ್ಷನಲ್ ಆ್ಯಕ್ಚುಲಿ. ಭಾಳ ಎಕ್ಸ್ಪೀರಿಯನ್ಸಿಂಗ್ ಇತ್ತು. ಬೆಳಗಿಂದ 6 o'clock ಇವಾಗ ಕಂಟಿನ್ಯೂಟಿ ನಡೀತಿದೆ. ಐ ವುಡ್ ಸೇ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಐ ವುಡ್ ಸೇ ಪಾಪ್ಯುಲರ್ ಆಗ್ತೀರಾ ನೀವು ಈ ಸಾಂಗಿಂದ? ಯಾಕಾಗಲ್ಲ? ಐ ಥಿಂಕ್ ವಿ ಶುಡ್ ಬಿ ಪಾಸಿಟಿವ್. ಎಷ್ಟು ಪಾಸಿಟಿವಿಟಿ ಮುಂದೆ ಎಷ್ಟೇ ಪಾಸಿಟಿವಿಟಿ ಆಗುತ್ತೆ, ಪಾಪ್ಯುಲರ್ ಆಗೇ ಆಗುತ್ತೆ. ತಮ್ಮ ಹೆಸರು? ಭಾವಿಕಾ. ಓಕೆ, ಹೇಳಿ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ಗೆ ದಯಾನಂದ್ ಸರ್ ಮತ್ತು ಆನಂದ್ ಸರ್ಗೆ ಥ್ಯಾಂಕ್ಸ್ ಆ್ಯಂಡ್ ಡಿ ವೈರಸ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನನ್ನ ಲೈಫಲ್ಲಿ ನೆಕ್ಸ್ಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದೊಂದು ವಂಡರ್ಫುಲ್ ಆಪರ್ಚುನಿಟಿ ನನ್ನ ಲಕ್ಕಿಂದ ಸಿಕ್ಕಿದೆ ಅನಿಸ್ತಿದೆ. ನಾನು ಮಾರ್ನಿಂಗ್ 4 ಎದ್ದು ಲೈಕ್ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದೀನಿ.
ನನಗೆ ಭಾಳ ಖುಷಿ ಆಗ್ತದೆ. ಇದೊಂದು ದುರ್ಗಾದೇವಿ ಪಾರ್ಟ್ ನನಗೆ ಸಿಕ್ಕಿದೆ. ಐ ಆಮ್ ಲಕ್ಕಿ.